ಹಾಯ್ ಗೈಸ್, ಒಂದು ಮನೆಯಲ್ಲಿ ತುಂಬಾ ಜನ ಮಿಸ್ಟೀರಿಯಸ್ ಆಗಿ ಸಾಯ್ತಾ ಇರ್ತಾರೆ. ಹೀಗಿರುವಾಗ ಜಾಜಿ ಅನ್ನುವ ಹುಡುಗಿ ಅದೇ ಮನೆಗೆ ಸೊಸೆಯಾಗಿ ಬರ್ತಾಳೆ. ಅವಳು ಈ ಮಿಸ್ಟ್ರಿನ ಸಾಲ್ವ್ ಮಾಡ್ತಾಳ. ಈ ಸಾವಿನ ಹಿಂದೆ ಇರೋ ರಹಸ್ಯ ಏನು? ಕ್ಲೈಮ್ಯಾಕ್ಸ್ ನಲ್ಲಿ ಗೆಸ್ ಮಾಡೋಕೆ ಆಗದೆ ಇರೋ ಟ್ವಿಸ್ಟ್ ಗಳನ್ನ ಕೊಟ್ಟಿರ್ತಾರೆ. ನಾವಿವತ್ತು ನೋಡ್ತಾ ಇರೋದು ಅಯ್ಯನ ಮನೆ ಅನ್ನುವ ವೆಬ್ ಸೀರೀಸ್. ಸ್ಟಾರ್ಟಿಂಗ್ ನಲ್ಲಿ ಜಾಜಿ ದುಷ್ಯಂತ ಅನ್ನುವ ಕಪಲ್ ನ ತೋರಿಸ್ತಾರೆ. ಹೊಸದಾಗಿ ಮದ್ವೆ ಆಗಿದ್ದಾರೆ. ಈ ಡ್ರೈವರ್ ಹೆಸರು ಜವರಯ್ಯ. ದುಷ್ಯಂತ ಅವ್ರ ಮನೆಯಲ್ಲಿ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಜಾಜಿ ಕೇಳ್ತಾಳೆ, ಆ ಮನೆಗೆ ಅಯ್ಯನ್ ಮನೆ ಅಂತ ಯಾಕೆ ಕರೀತಾರೆ? ಜವರಯ್ಯ ಹೇಳ್ತಿರೋ ಪ್ರಕಾರ ಇವ್ರ ಮನೆ ಒಳಗಡೆ ಕೊಂಡೈನ್ ದೇವಸ್ಥಾನ ಇದೆ. ಈಗ ಏನ್ ಮನೆ ಇದೆಯೋ ಅದು ಇವ್ರ 1 ಎಕರೆ ಜಮೀನಾಗಿತ್ತು. ಒಂದಿನ ಉಳುಮೆ ಮಾಡ್ತಾ ಇರುವಾಗ ಕೊಂಡೈನ್ ವಿಗ್ರಹ ಸಿಕ್ಕಿದೆ. ಅವತ್ತಿಂದ ಅದೃಷ್ಟನು ಬದಲಾಯಿತು. ಇವತ್ತು ಸುತ್ತಮುತ್ತ 150 ಎಕರೆಗೆ ಇವರೇ ಓನರ್. ಇನ್ನು ದುಷ್ಯಂತ ಅವ್ರ ತಂದೆ ಮಲ್ಲಿಕಾರ್ಜುನ್, ತಾಯಿ ಹೆಸರು ನಾಗಮ್ಮ. ಇಬ್ರು ಅಣ್ಣಂದ್ರು ಕೂಡ ಇದ್ದಾರೆ, ಶಿವಸ್ವಾಮಿ, ಮಹೇಶ್. ತಂಗಿ ಹೆಸರು ಪೂರ್ಣಿ. ಇನ್ನು ಜಾಜಿಗೆ ಅನ್ನಿಸ್ತಾ ಇದೆ ದುಷ್ಯಂತನಿಗೆ ನನ್ ಮದ್ವೆ ಆಗಿದ್ದು ಇಷ್ಟ ಆಗಿಲ್ಲ ಅನ್ಸುತ್ತೆ ಅಂತ. ಯಾಕಂದ್ರೆ ಹೊರಟಾಗಿಂದ ಸೈಲೆಂಟ್ ಆಗೇ ಇದ್ದಾನೆ. ಹೋಗೋ ದಾರಿಯಲ್ಲಿ ಪೊಲೀಸ್ನವರು ಅಡ್ಡ ಹಾಕ್ತಾರೆ. ಮೇ ಬಿ ಚೆಕ್ಕಿಂಗ್ ಇರ್ಬೋದು ಅಂತ ಅನ್ಕೋತಾರೆ. ನೋಡಿದ್ರೆ ಈ ಪೊಲೀಸ್ ಆಫೀಸರ್ ಜಾಜಿ ಅವ್ರ ಫ್ರೆಂಡ್. ಮದ್ವೆಗ್ ಬರಕ್ ಆಗಿಲ್ಲ, ಸೊ ಅದಕ್ಕೇನೆ ಇದೇ ರೂಟಲ್ಲಿ ಬರ್ತಿರೋದ್ನ ತಿಳ್ಕೊಂಡು ಗಿಫ್ಟ್ ಕೊಟ್ಟು ವಿಶ್ ಮಾಡ್ತಾರೆ. ಈಗ ಮನೆಗ್ ಬಂದ ತಕ್ಷಣ ಸೊಸೆನ ಮನೆ ತುಂಬಿಸ್ಕೊಳ್ಳೋದಕ್ಕೆ ತಯಾರಿ ನಡೀತಾ ಇದೆ. ಸೇರೋದ್ ತಕ್ಷಣ ಮಾವ ಅಂದ್ರೆ ಮಲ್ಲಿಕಾರ್ಜುನ್ ಕುಸ್ತ್ ಬೀಳ್ತಾರೆ. ಇದ್ರಿಂದ ಎಲ್ರಿಗೂ ಗಾಬರಿ ಆಗುತ್ತೆ. ಮಲ್ಲಿಕಾರ್ಜುನ್ ಸ್ಪಾಟ್ ನಲ್ಲೇ ತೀರ್ಕೊಂಡಿದ್ದಾರೆ. ಪೂಜಾರಿ ಹೇಳ್ತಾರೆ, ನಿಮ್ ಸೊಸೆ ಕಾಲ್ ಗುಣ ಸರಿ ಇಲ್ಲ ಅಂತ. ಆದ್ರೆ ದುಷ್ಯಂತ ಇದನ್ನೆಲ್ಲ ನಂಬಲ್ಲ. ಅಪ್ಪ ಸತ್ತಿದ್ದು ಕಾರ್ಡಿಯಾಕ್ ಅರೆಸ್ಟ್ ಇಂದ. ಸುಮ್ನೆ ಜಾಜಿ ಮೇಲೆ ಆರೋಪ ಹೊರಿಸಬೇಡಿ ಅಂತ. ಇದನ್ನ ಜಾಜಿ ಕದ್ದು ಕೇಳಿಸ್ಕೊತಾಳೆ. ಅವನ್ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ನಾಗಮ್ಮ ಜಾಜಿಗ್ ಹೇಳ್ತಾರೆ, ಇಲ್ಲಿ ಯಾರು ನಿನ್ನ ಮಾತಾಡಿಸ್ತಾ ಇಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ. ಏನ್ ಮಾಡೋದು, ಸಂಭ್ರಮದಲ್ಲಿ ಇರ್ಬೇಕಿತ್ತು. ಸೂತ್ಕ ಆವರ್ಸ್ಕೊಂಡಿದೆ, ನೀನೇನು ಚಿಂತೆ ಮಾಡ್ಬೇಡ, ಅವ್ರ ಆಯಸ್ ಮುಗ್ದಿತ್ತು ಅಂತ. ರಾತ್ರಿ ಮಹೇಶ್ ವಿಚಿತ್ರವಾಗಿ ನಡ್ಕೋತಾ ಇದ್ದಾನೆ. ನನ್ಗೇನೆ ಹೊಡಿತೀಯಾ, ನಿನ್ನ ಸುಮ್ನೆ ಬಿಡಲ್ಲ ಅಂತ ಓಡಾಡ್ತಾ ಇದ್ದಾನೆ. ಜಾಜಿಗ್ ತಲೆ ಕೆಡ್ತಾ ಇದೆ, ಏನಾಗಿದೆ ಇವ್ರಿಗೆ ಅಂತ. ಕೊನೆಗ್ ಮಹೇಶ್ನ ತಂಗಿ ಪೂರ್ಣಿ ಮೇಲೆನೆ ಅಟ್ಯಾಕ್ ಮಾಡ್ತಾನೆ. ಆಗ ದುಷ್ಯಂತ ಬೆಂಕಿ ಕೊಳ್ಳಿ ತಂದಾಗ ಅವನು ಸೈಲೆಂಟ್ ಆಗ್ತಾನೆ. ಈ ವಿಷಯನ ಜಾಜಿ ಅವ್ರ ಅಪ್ಪ ಅಮ್ಮಂಗೆ ಕಾಲ್ ಮಾಡಿ ಹೇಳ್ತಾಳೆ, ಇಲ್ಲಿ ಎಲ್ರು ಹೊಡೆದಾಡ್ತಾ ಇದ್ದಾರೆ, ನನ್ಗೆ ಭಯ ಆಗ್ತಿದೆ ಅಂತ. ಅಷ್ಟ್ರಲ್ಲಿ ನಾಗಮ್ಮ ಅಲ್ಲಿಗ್ ಬಂದು ಜಾಜಿ ಅಪ್ಪ ಅಮ್ಮ ಅವ್ರಿಗೆ ಸಮಾಧಾನ ಮಾಡ್ತಾರೆ. ನಿಮ್ ಮಗಳ ಜೊತೆಲಿ ನಾನಿದ್ದೀನಿ, ನೀವೇನ್ ಭಯ ಪಡ್ಬೇಡಿ ಅಂತ. ಆಮೇಲೆ ಇವನ್ ಹತ್ರ ಕರ್ಕೊಂಡ್ ಬಂದು, ಇವಳು ತುಂಬಾ ಹೆದ್ರಿದ್ದಾಳೆ, ನಿಮ್ ತಂದೆದ್ ಕಾರ್ಯ ಮುಗಿಯೋವರೆಗೂ ಪ್ರಸ್ತ ಬೇಡ, ನೀನ್ ಪೂರ್ಣಿ ಜೊತೆಲ್ ಮಲ್ಕೋ ಅಂತ ಜಾಜಿಗೆ ಹೇಳ್ತಾರೆ. ಇನ್ನು ಪೂರ್ಣಿಗೆ ಇವಳನ್ನ ಪಕ್ಕದಲ್ಲಿ ಮಲ್ಗಿಸ್ಕೊಳ್ಳೋದಕ್ ಇಷ್ಟ ಇಲ್ಲ. ಅದಕ್ಕೆ ಜಾಜಿ ಹೊರಗ್ ಮಲ್ಕೋತಾಳೆ. ನಿದ್ದೆ ಬರ್ದೇ ಇರೋದ್ರಿಂದ ಈ ಮನೇಲಿ ಮೇಡ್ ಆಗಿರೋ ತಾಯವನ ಹತ್ರ ಮಾತಾಡ್ತಾಳೆ. ಮಾವ ಸತ್ತಾಗ ಯಾಕೆ ಊರಿನ ಜನ ಬಂದಿಲ್ಲ? ತಾಯವ ಹೇಳ್ತಿರೋ ಪ್ರಕಾರ ಈ ಮನೇಲಿ ಸಂಭ್ರಮ ಆಗಿರ್ಲಿ ಸೂತ್ಕ ಆಗಿರ್ಲಿ ಹೊರಗಿನವ್ರಿಗೆ ಹೇಳಲ್ಲ ಅಂತ. ಮತ್ತೆ ನಮ್ಮ ಯಜಮಾನ್ರಿದ್ದಾರಲ್ಲ, ಅವ್ರ ಅಣ್ಣಂದ್ರ ಹೆಂಡತಿರು ಕೂಡ ಬಂದಿರ್ಲಿಲ್ಲ, ಇದ್ರೆ ತಾನೇ ಬರಕ್ಕೆ. ಜಾಜಿಗ್ ಶಾಕ್ ಆಗುತ್ತೆ. ಮೊದ್ಲಿಗೆ ಈ ಮನೇಲಿ ಸತ್ತಿದ್ದು ಪುಷ್ಪಾವತಿ, ಮಹೇಶ್ ಅವ್ರ ಹೆಂಡತಿ. ಹೇಗ್ ಸತ್ತಿದ್ದು? ಬಾವಿಗ್ ಹಾರಿ ಸತ್ತೋದ್ರು. ಜಾಜಿ ಹೊರಡೋ ಅವಸರದಲ್ಲಿ ಬಟ್ಟೆ ಬ್ಯಾಗ್ ನ ಮನೇಲೆ ಬಿಟ್ಟು ಬಂದಿರ್ತಾಳೆ. ಅದಕ್ಕೆ ಮಹೇಶ್ನ ಹೆಂಡತಿ ಪುಷ್ಪಾವತಿ ಉಡ್ತಾ ಇದ್ದ ಸೀರೆಗಳನ್ನ ಇವಳಿಗೆ ಕೊಡ್ತಾರೆ. ಈಗ ಮಹೇಶ ಜಾಜಿನ್ ನೋಡಿ, ಬಂದ್ಯಾ ಪುಷ್ಪಾವತಿ, ನನ್ನೇ ಕಾಡ್ತೀಯ ಅಲ್ವಾ, ಇವತ್ ನಿನ್ನ ಸಾಯಿಸ್ದೆ ಬಿಡಲ್ಲ ಅಂತ. ನಾನ್ ಜಾಜಿ ಪುಷ್ಪಾವತಿ ಅಲ್ಲ ಅಂತ ಎಷ್ಟೇ ಹೇಳಿದ್ರುನು ಇವನ್ ಕೇಳ್ತಾನೆ ಇಲ್ಲ. ಅಷ್ಟ್ರಲ್ಲಿ ನಾಗಮ್ಮ ಬಂದು ಇವಳನ್ನ ಸೇವ್ ಮಾಡ್ತಾರೆ. ಬಟ್ ಅಂದ್ರೂನು ಮಹೇಶ ವೈಲೆಂಟ್ ಆಗಿ ನಡ್ಕೋತಾ ಇದ್ದಾನೆ. ಆಗ ದುಷ್ಯಂತ ಮತ್ತೆ ಶಿವಸ್ವಾಮಿ ಇವನ್ನ ಹಿಡಿದು ಮಂಚದ ಮೇಲೆ ಮಲಗಿಸಿ ಇಂಜೆಕ್ಷನ್ ಕೊಡ್ತಾರೆ. ಈಗ ನಾಗಮ್ಮ ಜಾಜಿಗೆ ಮಹೇಶನ್ ಬಗ್ಗೆ ಹೇಳೋದಕ್ ಶುರು ಮಾಡ್ತಾರೆ. ಮಹೇಶ ಪುಷ್ಪಾವತಿನ ಮೊದ್ಲೇ ಮದ್ವೆ ಆಗಿ ಆಮೇಲೆ ಮನೆ ಕರ್ಕೊಂಡು ಬಂದಿರ್ತಾನೆ. ಮನೆ ಅವ್ರಿಗೆ ಶಾಕ್ ಆಗಿದೆ, ಏನು ಯಾರಿಗೂ ಹೇಳ್ದೆ ಮದ್ವೆ ಮಾಡ್ಕೊಂಡ್ ಬಂದಿದ್ದಾನೆ ಅಂತ. ಇನ್ನು ಪುಷ್ಪಾವತಿಗೆ ಕುಡಿಯೋ ಅಭ್ಯಾಸ ಇತ್ತು. ನಾಗಮ್ಮ ಬೈದಿರ್ತಾರೆ, ಮನೇಲಿ ದೈವದ ವಿಗ್ರಹ ಇದೆ, ಹೀಗೆಲ್ಲ ಮಾಡಬಾರ್ದು ಅಂತ. ಮನೇಲಿರೋ ವಿಗ್ರಹ ನಿಮ್ಗೆ ದೈವ ಆಗಿದ್ರೆ ನನ್ಗೆ ಇದೇ ದೈವ ಅಂತ. ಶಿವಸ್ವಾಮಿ ಹೆಂಡತಿ ಚಾರುಲತೆಗೆ ಬಸ್ರು ನಿಲ್ತಿಲ್ಲ. ಪದೇ ಪದೇ ಅಬೋಷನ್ ಆಗ್ತಿದೆ. ಪುಷ್ಪಾವತಿ ಈ ರೀತಿ ಕುಡಿತಾ ಇರೋದ್ರಿಂದನೇ ದೈವ ಮುನಿಸ್ಕೊಂಡು ಹೀಗೆಲ್ಲ ಆಗ್ತಿದೆ ಅಂತ. ಆದ್ರೆ ಮಹೇಶ ಹೆಂಡತಿನ ಬಿಟ್ಕೊಡ್ತಾ ಇಲ್ಲ. ಶಿವಸ್ವಾಮಿ ಹೇಳ್ತಾರೆ, ನಿನ್ಗೆ ನಿದ್ದೆಲ್ ನಡೆಯೋ ಕಾಯಿಲೆ ಇದೆ, ಆದ್ರೆ ಈ ವಿಷಯ ನಿನಗ್ ಗೊತ್ತಿಲ್ಲ. ನೀನು ಈ ರೀತಿ ಕುಡ್ಕೊಂಡು ದೈವಕ್ಕೆ ಗೌರವ ಕೊಡ್ತಿಲ್ಲ, ಅದಕ್ಕೇನೆ ನಿನ್ಗೆ ಈ ಕಾಯಿಲೆ ಬಂದಿರೋದು ಅಂತ. ಟ್ರಿಗರ್ ಆಗಿದ್ದ ಪುಷ್ಪಾವತಿ, ಈ ಮನೇಲಿ ದೈವ ಇದ್ರೆ ತಾನೇ ನನಗೆ ಸಮಸ್ಯೆ, ಆ ದೈವನೇ ಬೇಡ ಅಂತ ವಿಗ್ರಹನ ಬಾವಿಗ್ ಬಿಸಾಡಿರ್ತಾಳೆ. ಆಮೇಲೆ ದುಷ್ಯಂತ ಬಾವಿಗ್ ಹಾರಿ ಆ ವಿಗ್ರಹನ ವಾಪಸ್ ತಗೊಂಡ್ ಬಂದಿರ್ತಾನೆ. ಈ ವಿಷಯದಲ್ಲಿ ಶಿವಸ್ವಾಮಿ ಹಾಗೇನೆ ಮಹೇಶ್ ನಡುವೆ ಗಲಾಟೆ ಆಗಿದೆ. ಯಾವ ದೈವನ ಬಾವಿಗೆ ಎಸದ್ಲೋ ಅದೇ ಬಾವಿಗ್ ಬಿದ್ದು ಪುಷ್ಪಾವತಿ ತೀರ್ಕೊಂಡ್ಲು.
ಹೆಂಡತಿ ಸಾವಿಂದ ಮೆಂಟಲಿ ಡಿಸ್ಟರ್ಬ್ ಆಗಿರೋ ಮಹೇಶಂಗೆ ಹ್ಯಾಲುಸಿನೇಷನ್ ಪದೇ ಪದೇ ಬರ್ತಾ ಇರುತ್ತೆ. ನಿನ್ನೆ ರಾತ್ರಿ ಮತ್ತೆ ಇವತ್ ಬೆಳಗ್ಗೆ ನೀನ್ ಪುಷ್ಪಾವತಿ ಸೀರೆ ಉಟ್ಕೊಂಡಿರೋದ್ರಿಂದ ಅವನು ಈ ರೀತಿ ವಿಚಿತ್ರವಾಗಿ ನಡ್ಕೋತಾ ಇದ್ದಾನೆ. ಭ್ರಮೆ ಶುರು ಆಗಿರೋದ್ರಿಂದ ಪದೇ ಪದೇ ಪುಷ್ಪಾವತಿ ಕಾಣಿಸ್ಕೋತಾಳೆ ಅಂತ. ಇನ್ನು ತಾಯವ್ವ ಜಾಜಿಗೆ ಹೇಳ್ತಿರೋ ಪ್ರಕಾರ ಸ್ಟಾರ್ಟಿಂಗ್ ನಲ್ಲಿ ಪುಷ್ಪಾವತಿ ಕುಡ್ಕೊಂಡು ಓಡಾಡ್ತಾ ಇದ್ರೂನು ಆಮೇಲೆ ಬದಲಾಗಿ ದೇವ್ರ ಪೂಜೆ ಮಾಡ್ತಿದ್ಲಂತೆ. ಇನ್ನು ಮಹೇಶಂಗೆ ಹುಡುಗಿರ್ ಹುಚ್ಚು, ಮನೇಲಿ ಹೆಂಡತಿ ಇದ್ರೂನು ಬೇರೆ ಹುಡುಗಿರ್ ಜೊತೆ ಅಫೇರ್ ಇಟ್ಕೊಂಡಿದ್ನಂತೆ. ಈ ವಿಷಯನ ತಾಯವ್ವನೇ ಪುಷ್ಪಾವತಿಗೆ ಹೇಳಿರ್ತಾರೆ. ಈ ವಿಷಯದಲ್ಲಿ ಅತ್ತೆ ಸೊಸೆ ನಡುವೆ ಜಗಳ ಆಗಿದೆ. ಬಾಯಿ ಬಿಟ್ರೆ ದೈವ ಅಂತೀರಾ, ಆದ್ರೆ ನಿಮ್ ಮಗ ಊರ್ ಮೇಯ್ತಾ ಇದ್ದಾನೆ ಅಂತ. ಮುಟ್ಟಿನ ಸಮಯದಲ್ಲಿ ದೇವ್ರ ಕೋಣೆಗೆ ಹೋಗಿ ಡೋರ್ ಲಾಕ್ ಮಾಡ್ಕೊಂಡಿರ್ತಾಳೆ. ಮುಟ್ಟಿನ ದಿನ ಮುನಿಸ್ಕೊಂಡು ದೈವದ್ ರೂಮ್ಗೆ ಹೋಗಿದ್ರಿಂದಾನೆ ಶಾಪ ತಗುಲಿ ಪುಷ್ಪಾವತಿ ಸತ್ತೋದ್ಲು ಅಂತ. ಕೆಲವು ದಿನಗಳ ನಂತರ ನಾಗಮ್ಮ ಅವ್ರ ರಿಲೇಟಿವ್ ಬರ್ತಾರೆ. ಮಲ್ಲಿಕಾರ್ಜುನ್ ಸತ್ತ ವಿಷಯನ ನಮ್ಗೆ ಯಾಕೆ ಹೇಳಿಲ್ಲ? ನಾಗಮ್ಮ ಹೇಳ್ತಾರೆ, 10ನೇ ದಿನದ ಕಾರ್ಯಕ್ಕೆ ನಾನೇ ಹೇಳ್ ಕಳಿಸ್ತಾ ಇದ್ದೆ. ಇನ್ನು ದುಷ್ಯಂತ ಜಾಜಿನ್ ಮದ್ವೆ ಆಗಿರೋ ವಿಷಯ ಗೊತ್ತಾಗಿ ಈ ಅಮ್ಮ ಮಗಳಿಗೆ ಶಾಕ್ ಆಗುತ್ತೆ. ಈಗ ಅವರಿಬ್ರು ಜಾಜಿನ ಭೇಟಿಯಾಗಿ ನಿಮ್ ಯಜಮಾನ್ರಣ್ಣ ಶಿವಸ್ವಾಮಿ ಇದ್ದಾನಲ್ಲ, ಅವನಿಗ್ ನಾನೇ ಅತ್ತೆ. ನನ್ ಮಗಳು ಚಾರುಲತಾನ ಅವನೇ ಮದ್ವೆ ಮಾಡ್ಕೊಂಡ. ಇವಳು ನನ್ನ 2ನೇ ಮಗಳು ಪದ್ಮಾಲತಾ. ನಿನ್ ಗಂಡ ದುಷ್ಯಂತ ಇದ್ದಾನಲ್ಲ, ಅವನಿಗೆ ಕೊಟ್ಟು ಮದ್ವೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ವಿ. ಅಷ್ಟ್ರಲ್ಲಿ ಪುಷ್ಪಾವತಿ ಸತ್ಲು. ಚಾರುಲತಾ ಇದ್ದಿದ್ರೆ ನಂದು ದುಷ್ಯಂತಂದು ಮದ್ವೆ ಆಗ್ತಿತ್ತು ಅಂತ. ಹೆಂಗ್ ಸತ್ತಿದ್ದು ಚಾರುಲತಾ ಅವರು? ಸೀಮೆ ಎಣ್ಣೆ ಸುರ್ಕೊಂಡು. ಇದನ್ ಕೇಳಿ ಜಾಜಿ ಗಾಬರಿ ಆಗುತ್ತೆ. ಮದ್ವೆ ಆದ ಹೊಸದ್ರಲ್ಲಿ ಚಾರುಲತಾ ತುಂಬಾ ವಿಚಿತ್ರವಾಗಿ ನಡ್ಕೋತಾ ಇದ್ಲು. ಮನೆಗ್ ಬಂದ್ ಸೊಸೆ ಕೈಲಿ ದೇವ್ರ ದೀಪ ಹಚ್ಚಿಸ್ಲೇ ಇಲ್ಲ, ನಾನ್ ಪೂಜೆ ಮಾಡುವಾಗ ನೀವ್ ಯಾರು ಬಂದಿಲ್ಲ, ಹಾಗಾದ್ರೆ ನಾನು ಈ ಮನೆಗ್ ಸೊಸೆಯಾಗಿ ಬಂದಿರೋದು ನಿಮ್ಗೆ ಇಷ್ಟ ಇಲ್ವಾ ಅಂತ ಮುನಿಸ್ಕೊಂಡ್ಲಂತೆ. ಚಾರುಲತೆಗೆ PCOS ಅನ್ನೋ ಕಾಯಿಲೆ ಇದೆ. ಇದ್ರಿಂದ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಿರೋದ್ರಿಂದ ಮಕ್ಕಳಾಗೋದು ಕಷ್ಟ ಅಂತ ಡಾಕ್ಟರ್ ಹೇಳಿರ್ತಾರೆ. ಇಷ್ಟು ವಿಷಯನ ಇವರಿಬ್ರು ಜಾಜಿಗೆ ಹೇಳ್ತಿರುವಾಗ್ಲೇ ನಾಗಮ್ಮ ಅಲ್ಲಿಗ್ ಬಂದು ಊಟ ಕರೀತಾರೆ. ಅವ್ರಿಬ್ಬರನ್ನ ಕಳ್ಸಿ ನಾಗಮ್ಮ ಚಾರುಲತಾ ಅವ್ರ ತಾಯಿಗೆ ಹೇಳ್ತಾರೆ, ಆ ಮನೆಯವ್ರು ಸರಿ ಇಲ್ಲ ಅಂತೆಲ್ಲ ಜಾಜಿಗೆ ಹೇಳ್ತಾ ಇದ್ರ, ನಿಮ್ ಮಗಳು ಚಾರುಲತಾ ಸತ್ತಿದ್ದು ಆತುರದ ಬುದ್ಧಿಯಿಂದ, ನಮ್ಮಿಂದ ಅಲ್ಲ ಅಂತ. ರಾತ್ರಿ ಜಾಜಿ ದುಷ್ಯಂತ್ನ ಕೇಳ್ತಾಳೆ, ನೀವು ಪದ್ಮಲತನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ರ? ಅಷ್ಟ್ರಲ್ಲಿ ನಾಗಮ್ಮ ಅಲ್ಲಿಗ್ ಬಂದು ಅವನಿಗ್ ಪದ್ಮಲತನ ಕಂಡ್ರೆ ಇಷ್ಟ ಇರ್ಲಿಲ್ಲ. ಚಾರುಲತನೇ ಫೋರ್ಸ್ ಮಾಡಿದ್ಲು, ನನ್ ತಂಗಿ ಪದ್ಮಲತನ ದುಷ್ಯಂತನ್ಗೆ ಕೊಟ್ಟು ಮದ್ವೆ ಮಾಡ್ಸಿ ಅಂತ. ಚಾರುಲತೆಗೆ ಹುಚ್ಚಿಡ್ದಿದೆ ಅನ್ನೋದ್ನ ನಮ್ಮಿಂದ ಬಚ್ಚಿಟ್ಟು ಮದ್ವೆ ಮಾಡಿಸ್ಬಿಟ್ರು. ಈಗ ಒಂದು ಫ್ಲಾಶ್ ಬ್ಯಾಕ್. ಚಾರುಲತಾ ತುಂಬಾನೇ ಸೆನ್ಸಿಟಿವ್. ಶಿವಸ್ವಾಮಿ ಜೊತೆ ವರ್ಕ್ ಮಾಡ್ತಿದ್ದ ಹುಡುಗಿ ಜೊತೆ ಗಲಾಟೆ ಮಾಡಿದ್ಲು. ನನಗೆ ಮಕ್ಕಳಾಗಲ್ಲ ಅಂತ ನನ್ ಗಂಡ ನಿನ್ ಜೊತೆ ಕ್ಲೋಸ್ ಆಗಿದ್ದಾನ ಅಂತೆಲ್ಲ. ರಾತ್ರಿ ಸಮಯ ತಣ್ಣೀರ್ ಸ್ನಾನ ಮಾಡಿ ಪೂಜೆ ಮಾಡ್ತಿದ್ಲು. ಮಕ್ಕಳಾಗೋ ತರ ಮಾಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೋತಾ ಇದ್ಲು. ಆದ್ರೆ ಕೊನೆಗೂ ಮಕ್ಕಳಾಗ್ಲಿಲ್ಲ. ನನ್ನಿಂದ ಅಂತೂ ಈ ಮನೆಗೊಂದು ಮಗುನ ಕೊಡಕ್ ಆಗ್ಲಿಲ್ಲ. ಅದಕ್ಕೆ ನನ್ ತಂಗಿ ಪದ್ಮಲತಾನ ನಿಮ್ ಮಗ ದುಷ್ಯಂತನ್ಗೆ ಕೊಟ್ಟು ಮದ್ವೆ ಮಾಡ್ಸಿ ಅಂತ ಹೇಳಿದ್ಲು. ಅವಳ ವಿಚಿತ್ರ ನಡವಳಿಕೆ ನೋಡಿ ನಾವು ಒಪ್ಕೊಂಡ್ವಿ. ದಿನ ಕಳೆದಂತೆ ಅವಳ ನಡವಳಿಕೆನಲ್ಲಿ ತುಂಬಾನೇ ಬದಲಾವಣೆ ಆಯ್ತು. ಒಂದಿನ ರಾತ್ರಿ ಯಾರೋ ಕಿರ್ಚಿದಂಗೆ ಅನ್ನಿಸ್ತು. ನೋಡಿದಾಗ ಚಾರುಲತಾ ಬೆಂಕಿ ಹಚ್ಕೊಂಡಿದ್ಲು. ನಾವೆಲ್ಲ ಹೋಗೋ ಅಷ್ಟ್ರಲ್ಲಿ ಕಾಲ ಮೀರೋಗಿತ್ತು. ಇಷ್ಟು ವಿಷಯನ ನಾಗಮ್ಮ ಜಾಜಿಗೆ ಹೇಳಿ ಇವತ್ ನನ್ ಜೊತೆಲ್ ಮಲ್ಕೋ ಅಂತ ಹೇಳ್ತಾರೆ. ಆಗ ಜಾಜಿ ಹೇಳ್ತಾಳೆ, ಚಾರುಲತಾ ಅವ್ರ ತಾಯಿ ಹೇಳ್ತಿದ್ರು, ನಾನು ನಿಮ್ ಮಗಂಗೆ 2ನೇ ಹೆಂಡತಿ, ಮೊದಲನೇ ಹೆಂಡತಿ ಹೆಸರು ಬಿಂದು ಮಾಲಿನಿ ಅಂತೆ. ಆಗ ನಾಗಮ್ಮ ಏನು ಉತ್ತರ ಕೊಡಲ್ಲ. ದುಷ್ಯಂತನ ಹತ್ರ ಇದ್ರ ಬಗ್ಗೆ ಕೇಳಿ ಗಲಾಟೆ ಮಾಡ್ತಾಳೆ. ನಿಮ್ ಮನೆಯವ್ರಿಗೆ ಈ ವಿಷಯ ಹೇಳಿನೇ ಮದ್ವೆ ಮಾಡ್ಸಿದ್ವಿ, ನಿನ್ಗೆ ಅವ್ರು ಹೇಳಿಲ್ವಾ? ಇದ್ರಿಂದ ಬೇಜಾರಾಗಿದ್ದ ಜಾಜಿ ಅವ್ರ ತಾಯಿಗೆ ಕಾಲ್ ಮಾಡಿ ಬೈತಾಳೆ, ಯಾಕೆ ಈ ವಿಷಯನ ನನ್ನಿಂದ ಮುಚ್ಚಿಟ್ರಿ ಅಂತ. ಅವ್ರಿಗೇನ್ ಉತ್ತರ ಕೊಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ವಿಷಯದಲ್ಲಿ ಇಬ್ಬರ ನಡುವೆ ಗಲಾಟೆ ಜಾಸ್ತಿ ಆಗ್ತಿದೆ. ಈಗ ದುಷ್ಯಂತ ಏನ್ ನಡೀತು ಅಂತ ಹೇಳೋದಕ್ ಶುರು ಮಾಡ್ತಾನೆ. ಇವ್ರ ಮನೇಲಿ ನವರಾತ್ರಿ ಹಬ್ಬ ಜೋರು. 9 ದಿನ 9 ಕಾರ್ಯಕ್ರಮ. ಈ ಊರಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ಕೊಡಕ್ ಬಂದಿದ್ದ ಅಕ್ಷತಾ ಅನ್ನೋ ಹುಡುಗಿಗೆ ಉಳ್ಕೊಳ್ಳೋದಕ್ಕೆ ಇವರೇ ಜಾಗ ಕೊಟ್ಟಿರ್ತಾರೆ. ಇವಳು ಡ್ಯಾನ್ಸ್ ನೋಡಿ ದುಷ್ಯಂತನಿಗೆ ತುಂಬಾ ಇಂಪ್ರೆಸ್ ಆಗಿದೆ. ಅಕ್ಷತಾ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದ್ದ ದುಷ್ಯಂತ ಇವಳ ಹೆಸರು ಅಕ್ಷತಾ ಅಲ್ಲ ಬಿಂದು ಮಾಲಿನಿ ಅನ್ನೋದನ್ನ ಕಂಡು ಹಿಡಿದಿರ್ತಾನೆ. ಇದ್ರಿಂದ ಹೆದ್ರಿದ್ದ ಬಿಂದು ಮಾಲಿನಿ ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗೋದಕ್ಕೆ ಪ್ಲಾನ್ ಮಾಡ್ತಾಳೆ. ಇದನ್ನ ಮೊದ್ಲೇ ಗೆಸ್ ಮಾಡಿದ್ದ ದುಷ್ಯಂತ ಅವಳನ್ನ ತಡೆದ್ ನಿಲ್ಲಿಸ್ತಾನೆ. ಈಗ ಅವಳು ಸುಳ್ಳು ಹೇಳೋದಕ್ಕೆ ಕಾರಣ ಏನು ಅಂತ ಹೇಳ್ತಾಳೆ. ಇವ್ರ ತಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್. ಯಾವ್ದೋ ಹೊಸ ಬಿಸ್ನೆಸ್ ಗೆ ಕೈ ಹಾಕಿ ಲಾಸ್ ಆಗಿರುತ್ತೆ. ಸಾಲ ತೀರ್ಸಿ ಬಿಸ್ನೆಸ್ ನ ಟೇಕ್ ಓವರ್ ಮಾಡೋಕೆ ಹರೀಶ್ ಅಂತ ಒಬ್ಬ ಬಂದಿರ್ತಾನೆ. ಅವಂದು ಒಂದೇ ಕಂಡೀಷನ್, ನಾನು ಬಿಸ್ನೆಸ್ ನ ಟೇಕ್ ಓವರ್ ಮಾಡಿ ನಿಮ್ ಸಾಲ ತೀರಿಸ್ತೀನಿ, ಆದ್ರೆ ನಿಮ್ ಮಗಳನ್ನ ನನ್ ಜೊತೆ ಮದ್ವೆ ಮಾಡ್ಸಿ ಅಂತ. ಅವನಿಗೆ 52 ವರ್ಷ, ಇವಳಿಗೆ 24 ವರ್ಷ. ಅಂದ್ರೂ ಇವ್ರ ತಂದೆ ಒಪ್ಕೊಂಡಿರ್ತಾರೆ.
ಇದೇ ಕಾರಣಕ್ಕೆ ಭರತನಾಟ್ಯಂ ಸ್ಕೂಲ್ ನಲ್ಲಿ ಪ್ರಾಕ್ಟೀಸ್ ಇದೆ ಅಂತ ಸುಳ್ಳು ಹೇಳಿ ಡ್ರೆಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಲ್ಲಿಗೆ ಹೊರಟು ಬಂದಿರ್ತಾಳೆ. ಯಾರಿಗೂ ನಿಜವಾದ ಹೆಸರನ್ನ ಹೇಳಿರಲ್ಲ. ಆದ್ರೆ ದುಷ್ಯಂತ ಕಂಡು ಹಿಡಿದಿರ್ತಾನೆ ಬಿಂದು ಮಾಲಿನಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಇದೆ. ನೆಕ್ಸ್ಟ್ ಡೇ ಅವ್ರ ತಂದೆ ಹೇಗೋ ಮಗಳು ಇಲ್ಲೇ ಇದ್ದಾಳೆ ಅಂತ ಕಂಡು ಹಿಡಿದು ಇಲ್ಲಿಗೆ ಬಂದು ಬಿಡ್ತಾರೆ. ಈ ವಿಷಯದಲ್ಲಿ ಗಲಾಟೆ ನಡೆಯುತ್ತೆ. ದುಷ್ಯಂತ ಇವಳನ್ನ ಅವ್ರ ತಂದೆಯಿಂದ ಕಾಪಾಡೋದಕ್ಕೋಸ್ಕರ ನಾನು ಇವಳನ್ನ ಲವ್ ಮಾಡ್ತಾ ಇದ್ದೀನಿ, ಅವಳು ಎಲ್ಲಿಗೂ ಬರಲ್ಲ ಅಂತ ಹೇಳಿರ್ತಾನೆ. ಇದನ್ ಕೇಳಿ ಅವ್ರ ತಂದೆ ಅಲ್ಲಿಂದ ಹೋಗ್ತಾರೆ. ಆಮೇಲೆ ಅವಳ ಹತ್ರ ಬೇರೆ ದಾರಿ ಇಲ್ದೆ ಹೀಗ್ ಮಾಡ್ಬೇಕಾಯ್ತು ಅಂದಾಗ ಅವಳಿಗೆ ಇವನ್ ಮೇಲೆ ಲವ್ ಆಗಿದೆ. ಅದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾಳೆ. ಕೊನೆಗೆ ಇಬ್ರಿಗೂ ಮದ್ವೆನೂ ಆಗುತ್ತೆ. ಆದ್ರೆ ಫಸ್ಟ್ ನೈಟ್ ಆಗಿಲ್ಲ. ಯಾಕಂದ್ರೆ ಬಿಂದು ಮಾಲಿನಿ ಹೇಳ್ತಾಳೆ, ನಾನ್ ಅಚೀವ್ ಮಾಡೋದು ತುಂಬಾನೇ ಇದೆ, ನನ್ಗೆ ಸ್ವಲ್ಪ ಟೈಮ್ ಕೊಡಿ, ಈಗ ಸದ್ಯಕ್ಕೆ ಇದೆಲ್ಲ ಬೇಡ ಅಂತ. ಇದಕ್ಕೆ ದುಷ್ಯಂತ ಕೂಡ ಒಪ್ಕೊಂಡಿದ್ದಾನೆ. ಸೊ ಅವರಿಬ್ಬರ ನಡುವೆ ಯಾವುದೇ ಫಿಸಿಕಲ್ ರಿಲೇಶನ್ಶಿಪ್ ಇರ್ಲಿಲ್ಲ ಅನ್ನೋದು ಗೊತ್ತಾದ್ಮೇಲೆ ಜಾಜಿಗೆ ಸಮಾಧಾನ ಆಗುತ್ತೆ. ಈಗ ತಾಯವ ಹೇಳ್ತಿರೋ ಪ್ರಕಾರ ಬಿಂದು ಮಾಲಿನಿಗೆ ಉಸಿರಾಟದ ತೊಂದ್ರೆ ಇತ್ತು. ಅದಕ್ಕೆ ಇನ್ಹೇಲರ್ ನ ಯೂಸ್ ಮಾಡ್ತಾ ಇದ್ಲು. ಆದ್ರೆ ಒಂದಿನ ತೀರ್ಕೊಂಡ್ಲು. ಅದೇನೋ ಗೊತ್ತಿಲ್ಲ, ಆ ದಿನ ರಾತ್ರಿ ಅವಳಿಗೆ ಉಸಿರಾಟದ ತೊಂದ್ರೆ ಆದಾಗ ಅವಳು ಯಾವಾಗ್ಲೂ ಬಳಕೆ ಮಾಡ್ತಿದ್ದ ಇನ್ಹೇಲರ್ ಆ ದಿನ ಕಾಣಿಸ್ಲೇ ಇಲ್ಲ. ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಅಷ್ಟ್ರಲ್ಲಿ ತೀರ್ಕೊಂಡಿದ್ದಾಳೆ. ಇದನ್ ಕೇಳಿ ಹೆದರಿದ್ದ ಜಾಜಿ ಅವಳು ಕೂಡ ನೇಣ್ ಹಾಕೊಂಡು ಸತ್ತಂಗೆ ಇಮ್ಯಾಜಿನ್ ಮಾಡ್ಕೋತಾಳೆ. ದುಷ್ಯಂತ್ನ ಮೀಟ್ ಆಗಿ ನನ್ಗೆ ಭಯ ಆಗ್ತಿದೆ, ಈ ಮನೆಗ್ ಸೊಸೆಯಾಗಿ ಬಂದಿದ್ದ ಎಲ್ರೂ ಸತ್ತೋಗಿದ್ದಾರೆ, ನನ್ಗೂ ಏನಾದ್ರೂ ಆಗ್ಬಿಡುತ್ತೇನೋ ಅಂತ. ದುಷ್ಯಂತ ಅವಳಿಗೆ ಸಮಾಧಾನ ಮಾಡಿ ಬೆಳಗ್ಗೆ ಪೂಜಾರಿನ ಕರ್ಸಿ ಸೊಸೆಯಂದ್ರೆಲ್ಲ ಸತ್ರು, ತಾನು ಸಾಯ್ಬೋದು ಅನ್ನೋ ಡೌಟ್ ಇರೋದ್ರಿಂದ ಕೊಂಡೈನ ಹತ್ರ ಕೇಳ್ ನೋಡಿ ಅಂತ. ಆ ಪೂಜಾರಿ ಮತ್ತೇನಾದ್ರೂ ಈ ಮನೇಲಿ ಸಾವಾಗುತ್ತಾ ಅಂತ ಕೇಳಿದಾಗ ಕೊಂಡಯ್ಯ ಸಾವಾಗುತ್ತೆ ಅಂತಾನೆ ಸೂಚನೆ ಕೊಡುತ್ತೆ. ಇದ್ರಿಂದ ಜಾಜಿ ಸೇರಿದಂತೆ ಎಲ್ರಿಗೂ ಶಾಕ್ ಆಗುತ್ತೆ. ಆ ಪೂಜಾರಿನ ಕೇಳ್ತಾಳೆ, ನಾನೇನು ತಪ್ಪು ಮಾಡಿಲ್ಲ, ಹೀಗಿರುವಾಗ ದೈವ ಯಾಕೆ ನನ್ ಮೇಲ್ ಮುನಿಸ್ಕೊಂಡಿದೆ? ಪೂಜಾರಿ ಹೇಳ್ತಾರೆ, ದೈವ ಮುನಿಸ್ಕೊಂಡಿಲ್ಲ, ದೆವ್ವ ಮುನಿಸ್ಕೊಂಡಿದೆ. ಈಗ ಇವ್ರ ಮನೆ ಇದೆಯಲ್ಲ, ಅಲ್ಲೊಂದು ಬಾವಿ ಇತ್ತಂತೆ, ಅಲ್ಲಿ ಒಂದೇ ಕುಟುಂಬಕ್ಕೆ ಸೇರಿದ್ದ 6 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕಡಿಮೆ ದುಡ್ಡಲ್ಲಿ ಜಾಗ ಸಿಕ್ತು ಅಂತ ಮನೆ ಹತ್ರ ಇದ್ದ ಅಷ್ಟು ಸಮಾಧಿಗಳನ್ನ ಕೆಡವಿದ್ರು. ಈಗ ಅತೃಪ್ತ ಆತ್ಮಗಳು ಆಟ ಆಡ್ತಿದೆ, 6 ಸಾವಾಗುತ್ತೆ ಆ ಮನೇಲಿ ಅಂತ. ಇದನ್ ಕೇಳಿ ಜಾಜಿಗೆ ತುಂಬಾ ಭಯ ಆಗುತ್ತೆ. ನೆಕ್ಸ್ಟ್ ಡೇ ದುಷ್ಯಂತ ಇವಳನ್ನ ಕರ್ಕೊಂಡು ಬ್ಯಾಂಕಿಗೆ ಹೋಗ್ತಾನೆ ಪಾಸ್ಬುಕ್ ಎಂಟ್ರಿ ಮಾಡ್ಸೋಕೆ ಅಂತ. ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಿದ್ದವ್ರು, ನಿಮ್ ಯಜಮಾನ್ರಿಗೆ ಒಳ್ಳೆ ದುಡ್ಡು ಬಂದಿದೆ, 57 ಲಕ್ಷ, ಮೊದಲನೇ ಹೆಂಡತಿ ಸತ್ತಿರೋ ಇನ್ಶೂರೆನ್ಸ್ ಹಣ ಅಂತ. ಆಗ ಇನ್ನೊಬ್ಬ ಸತ್ತಿರೋದ ಸಾಯಿಸಿರೋದ ಅಂತ ಕೇಳ್ತಾನೆ. ಇದನ್ ಕೇಳಿ ಜಾಜಿಗೆ ಗಾಬರಿ ಆಗುತ್ತೆ. ಮೇ ಬಿ ದುಷ್ಯಂತ ಬಿಂದು ಮಾಲಿನಿನ ಈ ಇನ್ಶೂರೆನ್ಸ್ ಹಣಕ್ಕೋಸ್ಕರ ಬೇಕು ಅಂತ ಇನ್ಹೇಲರ್ ನ ಅವನೇ ಬಚ್ಚಿಟ್ಟು ಸಾಯೋ ಹಾಗೆ ಮಾಡ್ಬಿಟ್ನಾ ಅಂತ. ಬ್ಯಾಂಕ್ ಇಂದ ಮನೆಗ್ ಬರುವಾಗ ನಿನ್ ಹೆಸರಲ್ಲಿ ಒಂದು ಪಾಲಿಸಿ ತಗೊಂಡಿದ್ದೀನಿ. ಇದನ್ ಕೇಳಿ ಇವಳಿಗೆ ಇನ್ನೂ ಡೌಟ್ ಜಾಸ್ತಿ ಆಗುತ್ತೆ. ಮನೆಗ್ ಬಂದಾಗ ಜಾಜಿ ಅವ್ರ ತಾಯಿ ಬಂದಿರ್ತಾರೆ. ಪ್ರಸ್ತುತ ವಿಷಯ ಮಾತಾಡೋಕೆ ನಾಗಮ್ಮ ಬರೋಕ್ ಹೇಳಿದ್ರಂತೆ. ಬೆಳಗ್ಗೆ ಈ ಪಾಲಿಸಿ ಪೇಪರ್ಗೆ ಸೈನ್ ಹಾಕೋದಕ್ಕೆ ಹೇಳ್ದಾಗ ಇವಳಿಗೆ ಭಯ ಆಗ್ತಿದೆ. ಈಗ ಅವ್ರ ತಾಯಿಗೆ ಹೇಳ್ತಾಳೆ, ಮೊದ್ಲು ಏನಾದ್ರೂ ಕಾರಣ ಹೇಳಿ ನನ್ನ ಇಲ್ಲಿಂದ ಕರ್ಕೊಂಡು ಹೋಗು. ಪೂಜಾರಿ ದೆವ್ವದ ಕಾಟ ಅಂತಿದ್ದಾರೆ. ಇನ್ನೊಂದ್ ಕಡೆ ಇನ್ಶೂರೆನ್ಸ್ ಆಸೆಗೆ ಇವರೇ ಮೊದಲನೇ ಹೆಂಡತಿನ ಕೊಂದಿರ್ಬೋದು ಅನ್ನೋ ಡೌಟ್ ಕೂಡ ಇದೆ ಅಂತ. ಆದ್ರೆ ಅವ್ರ ತಾಯಿ ಒಪ್ಪೋದಕ್ ರೆಡಿ ಇಲ್ಲ. ಇನ್ನು ಈ ಭೂತದ ಬಗ್ಗೆ ಕೇಳಿದಾಗ ನಾಗಮ್ಮ ಹೇಳ್ತಾರೆ, ಈ ಮನೆಗೆ ದುಷ್ಟಶಕ್ತಿಗಳ ಕಾಟ ಇರ್ಬೋದು ಅನ್ನೋದು ಗೊತ್ತಾದ್ಮೇಲೆ ಮನೆ ಸುತ್ತ ಅಷ್ಟದಿಗ್ಬಂಧನ ಮಾಡ್ಸಿದ್ದೀನಿ. ಬಿಂದು ಮಾಲಿನಿನ ಗಂಡನ ಇನ್ಶೂರೆನ್ಸ್ ಹಣಕ್ಕೋಸ್ಕರ ಸಾಯಿಸ್ಬಿಟ್ಟ ಅಂತ ಊರಿನ ಜನ ಮಾತಾಡ್ಕೋತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೋಬೇಡ, ದುಷ್ಯಂತ ಚಿನ್ನದಂತ ಹುಡುಗ ಅಂತ. ಈಗ ಜಾಜಿ ಎಲ್ಲಿ ನಾನು ಸತ್ತೋಗ್ತೀನಿ ಅಂತ ಹೆದರ್ತಾ ಇರೋದ್ರಿಂದ ಮೃತ್ಯುಂಜಯ ಹೋಮ ಮಾಡಿಸ್ತಾರೆ. ಈ ಪೂಜೆಗೆ ಮಹೇಶ ಬಂದಿಲ್ಲ. ಅವನ್ ರೂಮಿಗೆ ಪ್ರಸಾದ ಕೊಡೋದಕ್ ಹೋದಾಗ ಶಾಕಿಂಗ್ಲಿ ಮಹೇಶ ಸತ್ತೋಗಿದ್ದಾನೆ. ಇದ್ರಿಂದ ಇಡೀ ಫ್ಯಾಮಿಲಿ ಶಾಕ್ ನಲ್ಲಿದೆ. ಶಿವಸ್ವಾಮಿ ಹೇಳ್ತಾನೆ, ನಾವೆಲ್ಲ ಈ ಮನೆ ಬಿಟ್ಟು ಹೋಗೋದೇ ಸೇಫ್, ಯಾಕಂದ್ರೆ ಪುಷ್ಪಾವತಿ ಸತ್ಲು, ಆಮೇಲೆ ನನ್ ಹೆಂಡತಿ, ದುಷ್ಯಂತನ್ ಮೊದಲನೇ ಹೆಂಡತಿ, ಅಪ್ಪಾಜಿ, ಈಗ ಮಹೇಶ, ಹೀಗೆ ಸಾಲು ಸಾಲು ಸಾವಾಗಿದೆ. ಆ ಪೂಜಾರಿ 6 ಸಾವಾಗುತ್ತೆ ಅಂತ ಹೇಳಿದ್ರು. ಈಗ ಆಲ್ರೆಡಿ 5 ಜನ ಸತ್ತೋಗಿದ್ದಾರೆ. 6ನೇ ಸಾವಾಗೋಕು ಮುಂಚೆ ಇಲ್ಲಿಂದ ಹೋಗೋಣ ಅಂತ. ಆದ್ರೆ ನಾಗಮ್ಮ ಈ ಮನೆ ಬಿಟ್ಟು ಬರೋದಕ್ ರೆಡಿ ಇಲ್ಲ. ರಾತ್ರಿ ಯಾರೋ ಮಹೇಶನ್ ಬಾಡಿನ ಹೂತಾಕಿರೋ ಜಾಗದಲ್ಲಿ ಗುಂಡಿ ತೋಡ್ತಾ ಇದ್ದಾರೆ. ಗಾಬರಿ ಆಗಿದ್ದ ನಾಗಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಹೋಗ್ತಾರೆ. ನೋಡಿದ್ರೆ ಪೊಲೀಸ್ನವರೇ ಗುಂಡಿ ತೋಡ್ತಾ ಇರೋದು. ಆಕ್ಚುಲಿ ಇವ್ರ ಹೆಸರು ಮಹಾಂತೇಶ್, ಜಾಜಿ ಅವ್ರ ಫ್ರೆಂಡ್. ಮಹೇಶಂದು ನ್ಯಾಚುರಲ್ ಡೆತ್ ಅಲ್ಲ, ಕೊಲೆ ಅನ್ನೋ ಡೌಟ್ ಇದೆ ಅಂತ ಜಾಜಿನೇ ಮಹಾಂತೇಶ್ಗೆ ಹೇಳಿದ್ರಿಂದಾನೆ ಇವರೆಲ್ಲ ಇಲ್ಲಿಗೆ ಬಂದು ಗುಂಡಿ ತೋಡ್ತಾ ಇರೋದು. ಈಗ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ನಾಗಮ್ಮ ಜಾಜಿ ಕೆನ್ನೆಗೆ ಹೊಡಿತಾರೆ. ಇಡೀ ಫ್ಯಾಮಿಲಿ ಇವಳ ವಿರುದ್ಧ ನಿಂತ್ಕೊಳ್ಳುತ್ತೆ. ಜಾಜಿ ಹೇಳ್ತಿರೋ ಪ್ರಕಾರ ಇದು ದೈವದ್ ಮುನ್ಸು ಅಲ್ಲ, ದೇವದ ಕಾಟನೂ ಅಲ್ಲ ಅಂದ್ಮೇಲೆ ಮನುಷ್ಯರದೇ ಆಟ ಅಲ್ವಾ? ಇವಳಿಗೆ ಶಿವಸ್ವಾಮಿ ಮೇಲೇನೆ ಡೌಟ್. ಏನ್ ನಡೆದಿದೆ ಅಂದ್ರೆ, ರಾತ್ರಿ ಜವರಾಯನ್ ಜೊತೆ ಪೂರ್ಣಿ ಮಾತಾಡ್ತಿರೋದ್ ನೋಡಿ ಮೇ ಬಿ ಇವಳು ಜವರಾಯನ್ ಜೊತೆ ಅಫೇರ್ ಇಟ್ಕೊಂಡಿದ್ದಾಳೆ ಅನ್ಕೊಂಡು ಮಹೇಶ ಗಲಾಟೆ ಮಾಡಿರ್ತಾನೆ.
ಅಷ್ಟ್ರಲ್ಲಿ ಶಿವಸ್ವಾಮಿ ಅಲ್ಲಿಗ್ ಬಂದು ಮಹೇಶ್ನ ಅವ್ನ್ ರೂಮಿಗೆ ಕರ್ಕೊಂಡೋಗಿ ಪೂರ್ಣಿ ಪಕ್ಕದ ಮನೆ ಹುಡುಗನ್ ಜೊತೆ ಅಫೇರ್ ಇಟ್ಕೊಂಡಿದ್ದಾಳೆ. ಬಸ್ರು ಕೂತ್ ಬಿಟ್ಟಿದೆ ಅನ್ನೋ ಭಯ ಶುರುವಾಗಿದೆ ಅವಳಿಗೆ. ಅದಕ್ಕೇನೆ ಜವರ ಹಿಂಗೆ ಹೇಳಿ ಮಾತ್ರೆಗಳನ್ನ ತರೋದಕ್ಕೆ ಹೇಳ್ತಿದ್ಲು. ಅಷ್ಟ್ರಲ್ಲಿ ನೀನು ಅಲ್ಲಿಗೆ ಹೋಗಿದ್ದೀಯಾ ಅಂತ. ಆದ್ರೆ ಮಹೇಶ ಸೈಲೆಂಟ್ ಆಗೋ ತರ ಕಾಣಿಸ್ತಾ ಇಲ್ಲ. ಅದಕ್ಕೇನೆ ಟ್ಯಾಬ್ಲೆಟ್ ಕೊಟ್ಟು ಮಲಗಿಸಿರ್ತಾನೆ. ಇದನ್ನೆಲ್ಲ ಜಾಜಿ ನೋಡಿರ್ತಾಳೆ. ಟ್ಯಾಬ್ಲೆಟ್ ಓವರ್ ಡೋಸ್ ಆಗಿನೇ ಮಹೇಶ ಸತ್ತಿರ್ಬೋದು ಅಂತ ಜಾಜಿ ವಾದ ಮಾಡ್ತಾಳೆ. ನಾಗಮ್ಮ ಪೂರ್ಣಿಗೆ ಸರಿಯಾಗಿ ಬೈತಾರೆ. ಈಗ ಶಿವಸ್ವಾಮಿ ಮಹೇಶನ್ ಪ್ರಿಸ್ಕ್ರಿಪ್ಷನ್ ತಂದು ಓದೋಕೆ ಹೇಳ್ತಾರೆ. ಅದ್ರಲ್ಲಿ ಬರ್ದಿರೋ ಪ್ರಕಾರ ಒಂದೇ ಸಲಕ್ಕೆ 3 ಟ್ಯಾಬ್ಲೆಟ್ ನ ತಗೋಬಹುದು. ಮಹೇಶ್ ಅವತ್ತಿನ ಬೆಳಗ್ಗೆ 1 ಮಾತ್ರೆ ನುಂಗಿದ್ದ. ರಾತ್ರಿ 3 ಮಾತ್ರೆನ ನಾನೇ ಕೊಟ್ಟೆ. ಸೊ ಮಹೇಶನ್ ಸಾವಲ್ಲಿ ಶಿವಸ್ವಾಮಿ ಕೈವಾಡ ಏನು ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ಬಾಡಿನ ಅಲ್ಲೇ ಹೂತಾಕ್ತಾರೆ. ಮಹಾಂತೇಶ್ ನಾಗಮ್ಮ ಫ್ಯಾಮಿಲಿ ಹತ್ರ ಸಾರಿ ಕೇಳ್ತಾರೆ. ಈಗ ಮಹಾಂತೇಶ್ ಜಾಜಿಗೆ ಹೇಳ್ತಿರೋ ಪ್ರಕಾರ ನೀನು ಮಹೇಶನ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡೋದ್ ಬೇಡ ಅನ್ನೋ ಅಷ್ಟ್ರಲ್ಲಿ ಪೋಸ್ಟ್ ಮಾರ್ಟಮ್ ಆಗೋಗಿತ್ತು. ಡಾಕ್ಟರ್ ಹೇಳ್ತಿರೋ ಪ್ರಕಾರ ಮಹೇಶಂದು ನ್ಯಾಚುರಲ್ ಡೆತ್ ಅಲ್ಲ ಅನ್ನೋ ಡೌಟ್ ಇದೆ. ಸಂಜೆ ರಿಪೋರ್ಟ್ ಬರುತ್ತೆ ಅಂತ. ಹಾಗೇನೆ ಇವ್ರ ಮಾವನ್ ಡಾಕ್ಟರ್ ರಿಪೋರ್ಟ್ ನ ಕೂಡ ಕೊಡ್ತಾಳೆ. ಇದನ್ನೆಲ್ಲ ತಾಯವ್ವ ಕದ್ದು ಕೇಳಿಸ್ಕೊತಾ ಇದ್ದಾರೆ. ರಾತ್ರಿ ಅಡಿಗೆ ಮಾಡ್ತಾ ಇರುವಾಗ ಜಾಜಿ ಇದೇನು ಅಂತ ತಾಯವ್ವನ ಹತ್ರ ಕೇಳ್ತಾಳೆ. ಆಗ ತಾಯವ್ವ ಇವಳ ಕೈನ ತೊಳಸ್ತಾರೆ. ಯಾಕಂದ್ರೆ ಅದು ಗೌರಿಗೆಡ್ಡೆ, ಭಯಂಕರ ವಿಷ. ಅದ್ರ ಬೇರ್ ತಿಂದ್ರೆ ಸತ್ತೇ ಹೋಗ್ತಾರೆ. ಅದನ್ನ ಒಣಗಿಸಿ ಪುಡಿ ಮಾಡಿ ಶೀತ ನೆಗಡಿ ಕೆಮ್ಮು ಬಂದಾಗ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಕಷಾಯ ಮಾಡಿ ಕುಡಿಸೋದು. ಪುಡಿ ಜಾಸ್ತಿ ಆದ್ರೆ ಮನುಷ್ಯರು ಬದುಕುಳಿಯಲ್ಲ ಅಂತ. ಈಗ ತಾಯವ್ವ ಇವಳಿಗೆ ಕಷಾಯ ಕೊಟ್ಟು ಅಲ್ಲಿಂದ ಹೋಗ್ತಾರೆ. ಅಷ್ಟರಲ್ಲಿ ಮಹಾಂತೇಶ್ ಕಾಲ್ ಮಾಡಿ ಮಹೇಶನ್ ಬಾಡಿಲಿ ವಿಷದ ಅಂಶ ಪತ್ತೆಯಾಗಿದೆ. ನಮ್ ಕಡೆ ಲೋಕಲ್ ಅಲ್ಲಿ ಅದನ್ನ ಗೌರಿಗೆಡ್ಡೆ ಅಂತ ಕರೀತಾರೆ. ಮಹೇಶನ್ ಬಾಡಿಲಿ ಅದ್ರ ಬೇರಿನ ಅಂಶ ಪತ್ತೆಯಾಗಿದೆ. ಇದನ್ ಕೇಳಿ ಜಾಜಿಗೆ ಶಾಕ್ ಆಗುತ್ತೆ. ಆ ಬೇರಿನ ರಸ ಕುಡಿದ್ರೆ ಹಾರ್ಟ್ ಅರೆಸ್ಟ್ ಆಗೋ ಸಾಧ್ಯತೆ ಕೂಡ ಇದೆ. ನಿಮ್ಮ ಒಂದು ಡಾಕ್ಟರ್ ರಿಪೋರ್ಟ್ ಕೊಟ್ಟಿದ್ದೆ ಅಲ್ವಾ, ಅದ್ರಲ್ಲೂ ಆ ಬೇರಿನ ಟ್ರೇಸಸ್ ಸಿಕ್ಕಿದೆ ಅಂತ. ಅಂದ್ರೆ ಮಹೇಶ ಮತ್ತೆ ಇವ್ರ ಮಾವ ಸತ್ತಿರೋದು ಅದೇ ಗೌರಿಗೆಡ್ಡೆ ರಸದಿಂದ. ಈಗ ಸ್ವಲ್ಪ ಹೊತ್ತಿನ ಹಿಂದೆ ಜಾಜಿ ಕಷಾಯ ಕುಡ್ದಿದ್ರಿಂದ ಅನ್ಕಾನ್ಶಿಯಸ್ ಆಗಿ ನನ್ಗೂ ವಿಷ ಹಾಕಿದ್ದಾರೆ ಅನ್ಸುತ್ತೆ ಅಂತ ಹೇಳಿ ಬಿದ್ದೋಗ್ತಾಳೆ. ವಿಷಯ ಗೊತ್ತಾಗಿದ್ರಿಂದ ದುಷ್ಯಂತ ಡಾಕ್ಟರ್ನ ಕರೆಸ್ತಾನೆ. ಈಗ ಮಹಾಂತೇಶ್ ದುಷ್ಯಂತ್ ಹತ್ರ ಜಾಜಿ ಜೊತೆಲಿ ಯಾರಿದ್ರು ಅಂತ ಕೇಳ್ದಾಗ ದುಷ್ಯಂತ ಹೇಳ್ತಾನೆ ತಾಯವ್ವ ಅಂತ. ಇಲ್ಲಿ ನೋಡಿದ್ರೆ ತಾಯವ್ವ ಓಡೋಗ್ತಾ ಇದ್ದಾರೆ. ಅಷ್ಟ್ರಲ್ಲಿ ಮಹಾಂತೇಶ್ ಹಾಗೇನೆ ದುಷ್ಯಂತ ಅವಳನ್ನ ಹಿಡಿದು ಹೇಳ್ಕೊಂಡ್ ಬರ್ತಾರೆ. ನೀನೇ ಅಲ್ವಾ ಎಲ್ರಿಗೂ ವಿಷ ಹಾಕಿ ಸಾಯಿಸ್ತಾ ಇರೋದು ಅಂತ. ಇಲ್ಲಿ ನೋಡಿದ್ರೆ ಜಾಜಿ ಕುಡ್ದಿದ್ದ ವಿಷ ಹೊರಗಡೆ ಬಂದು ಅವಳು ನಾರ್ಮಲ್ ಆಗಿದ್ದಾಳೆ. ಟ್ವಿಸ್ಟ್ ಏನಂದ್ರೆ ಜಾಜಿ ಹೇಳ್ತಿರೋ ಪ್ರಕಾರ ತಾಯವ್ವ ವಿಷ ಹಾಕಿಲ್ವಂತೆ. ಆಕ್ಚುಲಿ ಇವಳು ಜೀವ ಉಳ್ದಿದ್ದೆ ತಾಯವ್ನಿಂದ. ಇವಳು ಅನ್ಕಾನ್ಶಿಯಸ್ ಆಗಿ ಬಿದ್ದಾಗ ತಾಯವ್ವ ಅಲ್ಲಿಗೆ ಬಂದು ಜಾಜಿ ಕುಡ್ದಿದ್ದ ಗ್ಲಾಸ್ ನ ನೋಡಿದಾಗ ಅದ್ರಲ್ಲಿ ಗೌರಿಗಡ್ಡೆ ರಸ ಮಿಕ್ಸ್ ಆಗಿದೆ ಅನ್ನೋದು ಗೊತ್ತಾಗಿದೆ. ಆಮೇಲೆ ಒಂದು ಔಷಧಿ ಗಿಡದ ರಸನ ಕುಡಿಸಿ ವಿಷ ಹೊರಗಡೆ ಬರೋ ಹಾಗೆ ಮಾಡಿದ್ದಾರೆ. ಈಗ ಶಿವಸ್ವಾಮಿ ಕೇಳ್ತಾನೆ, ನೀನೇನು ಮಾಡಿಲ್ಲ ಅನ್ನೋದೇ ಆದ್ರೆ ಯಾಕೆ ಓಡೋದೆ? ಅಮ್ಮ ಅವ್ರಿಗೆ ಒಂದೇ ಸಲ ವಾಂತಿಯಾಗಿದ್ದು, ಇನ್ನೊಂದ್ಸಲ ಆದ್ರೆ ಸರಿಯಾಗುತ್ತೆ ಅಂತ ಸೊಪ್ಪು ಕುಯ್ಕೊಂಡ್ ಬರೋದಕ್ಕೆ ಹೋಗಿದ್ದೆ ಅಂತ. ಜಾಜಿ ಹೇಳ್ತಾಳೆ, ಕಷಾಯ ಮಾಡಿದ್ದು ನಾನು, ಅದು ಗೌರಿಗಡ್ಡೆ ಪುಡಿ ಅಂತ ನನಗ್ ಗೊತ್ತಿರ್ಲಿಲ್ಲ. ಈಗ್ಲೇ ಇನ್ನೊಂದು ಟ್ವಿಸ್ಟ್. ಆಕ್ಚುಲಿ ಜಾಜಿ ಮಾಮೂಲಿ ಕಷಾಯನೇ ಮಾಡಿರ್ತಾಳೆ. ಅವಳು ಅಡಿಗೆ ಮನೇಲಿ ಬ್ಯುಸಿ ಇರೋ ಗ್ಯಾಪ್ ನಲ್ಲಿ ಈ ನಾಗಮ್ಮನೆ ಗೌರಿಗಡ್ಡೆ ಪುಡಿನ ಕಷಾಯದಲ್ಲಿ ಮಿಕ್ಸ್ ಮಾಡಿರೋದು. ಆಮೇಲೆ ಕಷಾಯ ಮಾಡಿದ್ದೀನಿ, ನೀನು ತಗೊಂಡು ನನಗೂ ಕೊಟ್ಟು ಕಳ್ಸು ಅಂತ ಹೇಳಿ ಅಲ್ಲಿಂದ ಹೋಗಿರ್ತಾರೆ. ಸೊ ಹಾಗಾದ್ರೆ ಈ ಮನೇಲಿ ಆಗ್ತಿರೋ ಸಾವಿನ ಹಿಂದೆ ಇವ್ರ ಕೈವಾಡನೆ ಇದೆಯಾ ಅಂತ ಜಾಜಿಗೆ ಡೌಟ್ ಶುರುವಾಗುತ್ತೆ. ಕಟ್ ಮಾಡಿದ್ರೆ ದುಷ್ಯಂತ ಜಾಜಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋ ನಿರ್ಧಾರ ಮಾಡ್ತಾನೆ. ನಾಗಮ್ಮ ಹುಷಾರಿಲ್ಲ ಅನ್ನೋ ಕಾರಣ ಹೇಳಿ ದೇವಸ್ಥಾನಕ್ಕೆ ಬರಲ್ಲ. ಆದ್ರೆ ಜಾಜಿಗ್ ಗೊತ್ತಿದೆ ನಾಗಮ್ಮ ನಾಟಕ ಮಾಡ್ತಿದ್ದಾರೆ ಅಂತ. ಈಗ ಎಲ್ರು ದೇವಸ್ಥಾನದಲ್ಲಿ ಇದ್ದಾರೆ. ಮನೇಲಿ ಒಂಟಿಯಾಗಿರೋ ನಾಗಮ್ಮ ಏನನ್ನೋ ಹುಡುಕ್ತಾ ಇದ್ದಾರೆ. ಆಗ ಇದನ್ನೇ ತಾನೇ ಹುಡುಕ್ತಾ ಇರೋದು ಅಂತ ಒಂದು ಹುಡುಗಿ ವಾಯ್ಸ್ ಕೇಳಿಸುತ್ತೆ. ಇದರಿಂದ ನಾಗಮ್ಮಂಗೆ ಗಾಬರಿ ಆಗುತ್ತೆ. ಈ ಡಬ್ಬಿನಲ್ಲಿ ಗೌರಿಗೆಡ್ಡೆ ಪುಡಿ ಇದೆ. ಆ ಹುಡುಗಿ ವಾಯ್ಸ್ ಜಾಜಿದೇ ಆಗಿರುತ್ತೆ. ಟ್ವಿಸ್ಟ್ ಏನಂದ್ರೆ ಜಾಜಿ ದೇವಸ್ಥಾನದಲ್ಲೇ ಇದ್ದಾಳೆ. ಹಾಗಾದ್ರೆ ಇಲ್ಲಿರೋದು ಯಾರು? ಅದಕ್ಕೆ ಉತ್ತರ ಆಮೇಲೆ ಗೊತ್ತಾಗುತ್ತೆ. ನೀನು ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗಿಲ್ವಾ? ಆಗ ಇವಳು ಯಾಕೆ ಹೀಗ್ ಮಾಡ್ದೆ? ಆಗ ಯಾರೋ ಒಬ್ಬ ನಗ್ತಾ ಇದ್ದಾನೆ. ನಾಗಮ್ಮ ಅವನ್ನ ಓಡಿಸ್ಕೊಂಡು ಬರ್ತಾರೆ. ಆದ್ರೆ ಅವನು ಕಾಣೆ ಆಗ್ಬಿಡ್ತಾನೆ. ಈಗ ನಾಗಮ್ಮ ಏನ್ ನಡೀತು ಅಂತ ಹೇಳೋದಕ್ ಶುರು ಮಾಡ್ತಾರೆ. ಚಿಕ್ಕ ವಯಸ್ಸಿಂದ ಇವ್ರಿಗೆ ನಾನು ಅನ್ನೋದು ಬಹಳ. ಎಲ್ಲ ಇವ್ರು ಹೇಳ್ದಂಗೆ ನಡೀತಾ ಇತ್ತು. ನಾನೇ ರಾಣಿ ಅನ್ನೋ ದರ್ಪದಲ್ಲಿ ಮೆರಿತಾ ಇದ್ರು. ಫ್ರೆಂಡ್ಸ್ ಕೂಡ ಇವ್ರನ್ನ ರಾಣಿ ಅಂತ ಒಪ್ಕೊಂಡಿದ್ರಿಂದ ಇವ್ರಿಗೆ ತುಂಬಾ ಖುಷಿಯಾಗಿದೆ. ಆದ್ರೆ ಮನೇಲಿ ಆ ರೆಸ್ಪೆಕ್ಟ್ ಸಿಗ್ತಾ ಇರ್ಲಿಲ್ಲ. ನನ್ಗೆ ಊಟ ಬೇಡ, ಯಾರ್ ತಿಂತಾರೆ ನಿನ್ನೆ ಸಾರ್ನ ಅಂತ ಈ ರೀತಿ ಗಲಾಟೆ ಮಾಡಿದಾಗ ಅವ್ರ ತಾಯಿ ಮುಚ್ಕೊಂಡ್ ತಿನ್ನು ಅಂತ ಫೋರ್ಸ್ ಮಾಡಿ ತಿನ್ಸಿರ್ತಾರೆ. ಇದನ್ನ ಒಬ್ಬ ಫ್ರೆಂಡ್ ನೋಡಿ ಉಳಿದಿರೋ ಫ್ರೆಂಡ್ಸ್ಗೂ ಹೇಳಿದ್ರಿಂದ ಎಲ್ರು ಗೇಲಿ ಮಾಡಿರ್ತಾರೆ, ನೀನು ಇಲ್ ಮಾತ್ರ ರಾಣಿ, ಮನೇಲಿ ನಾಯಿ ಅಂತ. ಇದ್ರಿಂದ ನಾಗಮ್ಮ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ಈ ವಿಷಯದಲ್ಲಿ ಜಗಳ ಆಗಿ ಅರ್ಜುನ ಅನ್ನೋ ಫ್ರೆಂಡ್ಗೆ ಕತ್ ಹಿಸ್ಕಿರ್ತಾರೆ. ಈ ವಿಷಯ ಗೊತ್ತಾಗಿ ಅವ್ರ ತಾಯಿ ಅರ್ಜುನಂಗೆ ಕುತ್ತಿಗೆ ಹಿಸ್ಕದಂತೆ ಅಂತ ಬರೆ ಹಾಕಿರ್ತಾರೆ.
ಇದ್ರಿಂದ ಟ್ರಿಗರ್ ಆಗಿದ್ದ ನಾಗಮ್ಮ ಸ್ವಂತ ತಾಯಿಗೆನೆ ಊಟದಲ್ಲಿ ಗೌರಿಗೆಡ್ಡೆ ಪುಡಿನ ಮಿಕ್ಸ್ ಮಾಡಿ ಕೊಟ್ಟಿದ್ರಿಂದ ಅವ್ರ ತಾಯಿ ತೀರ್ಕೊಂಡಿರ್ತಾರೆ. ಇದ್ರಿಂದ ಹೆದ್ರಿ ಇವ್ರ ಫ್ರೆಂಡ್ ಆಗಿದ್ದ ಅರ್ಜುನ ಇವ್ರನ್ನ ರಾಣಿ ಅಂತ ಒಪ್ಕೊಂಡಿರ್ತಾನೆ. ಇದೊಂದು ಸೈಕಲಾಜಿಕಲ್ ಡಿಸಾರ್ಡರ್ ಆಗಿ ಬದಲಾಗಿದೆ. ಎಲ್ರು ನಾನ್ ಹೇಳ್ದಂಗೆ ಕೇಳ್ಬೇಕು ಅನ್ನೋ ಆಸೆ. ಈ ಮನೇಲಿ ಎಲ್ರು ಇವ್ರ ಮಾತನ್ನ ಕೇಳ್ತಾ ಇದ್ರು. ಆದ್ರೆ ಮಹೇಶ ಪುಷ್ಪಾವತಿ ವಿಷಯದಲ್ಲಿ ದಾರಿ ತಪ್ಪಿಬಿಟ್ಟ. ಮಹೇಶ ಮೊದಲನೇ ಸಲ ಇವ್ರ ವಿರುದ್ಧ ನಿಂತ್ಕೊಂಡಿದ್ದ. ಇನ್ನು ಪುಷ್ಪಾವತಿ ತನ್ನನ್ ತಾನು ಬದಲಾಯಿಸ್ಕೊಂಡು ಇವ್ರ ಜಾಗಕ್ಕೆ ಬರೋ ಪ್ರಯತ್ನ ಮಾಡ್ತಿದ್ಲು. ಅದಕ್ಕೆ ಒಂದಿನ ರಾತ್ರಿ ಪುಷ್ಪಾವತಿನ ಎಬ್ಸಿ ನಿನ್ ಜೊತೆ ಮಾತಾಡ್ಬೇಕು ಅಂತ ಬಾವಿ ಹತ್ರ ಕರ್ಕೊಂಡೋಗಿ ಚಿಕ್ಕಂದಿನಿಂದ ರಾಣಿಯಾಗಿ ಬೆಳೆದು ಅಭ್ಯಾಸ ಆಗಿದೆ. ಈಗ ನೀನು ಎಲ್ರು ನಿನ್ ಮಾತನ್ನ ಕೇಳ್ಬೇಕು ಅಂತ ಹೇಳ್ತಾ ಇದ್ದೀಯ. ಅದಕ್ಕೆ ನಾನ್ ಸಾಯ್ತೀನಿ ಅಂತ ಡ್ರಾಮಾ ಮಾಡಿದ್ದಾರೆ. ಪುಷ್ಪಾವತಿ ತಡೆಯೋಕೆ ಹೋದಾಗ ಪ್ಲಾನ್ ಪ್ರಕಾರ ಅವಳನ್ನೇ ಬಾವಿಗೆ ತಳ್ಳಿ ದೇವ್ರೆ ಅವಳನ್ನ ಬಲಿ ತಗೊಂಡಿದ್ದಾರೆ ಅಂತ ಕತೆ ಕಟ್ಟಿರ್ತಾರೆ. ಆದ್ರೆ ಸಮಸ್ಯೆ ಇಲ್ಲಿಗೆ ಮುಗಿಲಿಲ್ಲ. ಚಾರುಲತಾ, ನೀವು ಪುಷ್ಪಾವತಿ ಸತ್ತ ದಿನ ಬಾವಿ ಹತ್ರ ನಿಂತಿರೋದ್ನ ನಾನ್ ನೋಡ್ದೆ ಅಂತ ಕೆನ್ನೆಗೆ ಹೊಡೆದು ಪುಷ್ಪಾವತಿನ ನೀವೇ ಬಾವಿಗೆ ತಳ್ಳಿ ಸಾಯಿಸಿರೋದು. ನನ್ಗೆ ಮಕ್ಕಳಾಗದೆ ಇರೋ ಹಾಗೆ ಮದ್ದು ಹಾಕಿರೋದು ಕೂಡ ನೀವೇ. ಬೇರೆ ಡಾಕ್ಟರ್ ಹತ್ರ ಚೆಕ್ ಮಾಡಿದಾಗ ಗೊತ್ತಾಯ್ತು. ನಾಳೆ ಪೊಲೀಸ್ನ ಕರೆಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗಿರ್ತಾಳೆ. ಎಲ್ಲಿ ಇವಳಿಂದ ಸಿಗಾಕೊತ್ತೀನಿ ಅನ್ನೋ ಭಯದಲ್ಲಿ ಸೀಮೆ ಎಣ್ಣೆ ಸುರಿದು ಅವಳಿಗೆ ಬೆಂಕಿ ಹಚ್ಚಿ ಇವರೇ ಕೊಲೆ ಮಾಡಿರ್ತಾರೆ. ಆದ್ರೆ ಅವಳಿಗಿದ್ದ ಹುಚ್ಚಿಂದನೇ ಅವಳು ಸುಟ್ಕೊಂಡ್ ಸತ್ತೋದ್ಲು ಅಂತ ಮತ್ತೆ ಕತೆ ಕಟ್ಟಿದ್ದಾರೆ. ಯಾರ್ಯಾರಿಗೆ ಇವ್ರ ವಿಷಯ ಗೊತ್ತಾಗೋಕ್ ಶುರು ಆಯ್ತು ಎಲ್ರನ್ನೂ ಮುಗಿಸ್ತಾ ಬಂದಿದ್ದಾರೆ. ಈಗ ಜಾಜಿ ತರ ಇರೋ ಹುಡುಗಿ ನೀನ್ ಮಾಡಿರೋ ಪಾಪಕ್ಕೆ ದೈವದ್ ಮುನ್ಸು ಅಂತ ಕಾರಣ ಹೇಳಿದ್ದು ತಪ್ಪಲ್ವಾ? ಆಗ ನಾಗಮ್ಮ, ದೈವನೇ ಸುಮ್ನಿರುವಾಗ ಅದನ್ ಕೇಳಕ್ ನೀನ್ ಯಾರು ಅಂತ. ಆಗ ಜಾಜಿ ದೇವ್ರ ರೂಪ ತಾಳಿದ್ರಿಂದ ಹೆದ್ರಿದ್ದ ನಾಗಮ್ಮ ಓಡುವಾಗ ಕಾಲ್ ಜಾರಿ ಬಿದ್ದು ಸತ್ತೋಗ್ತಾರೆ. ದೇವಸ್ಥಾನದಿಂದ ಮನೆಗ್ ಬಂದವ್ರಿಗೆ ನಾಗಮ್ಮ ಸತ್ತೋಗಿರೋದ್ ನೋಡಿ ಶಾಕ್ ಆಗಿದೆ. ಕಟ್ ಮಾಡಿದ್ರೆ ದುಷ್ಯಂತ ಇನ್ ಮುಂದೆ ಈ ಮನೇನ ಅಮ್ಮನ್ ಸ್ಥಾನದಲ್ಲಿ ನಿಂತು ನೀನೇ ನಡ್ಸ್ಕೊಂಡ್ ಹೋಗ್ಬೇಕು ಅಂತ ಜಾಜಿಗೆ ಹೇಳ್ತಾನೆ. ಕೊಂಡಯ್ಯನೇ ಜಾಜಿ ರೂಪದಲ್ಲಿ ಬಂದು ನಾಗಮ್ಮನ ಬಲಿ ತಗೊಂಡಿದೆ. ಹಾಗೇನೆ ಇನ್ ಮುಂದೆ ಜಾಜಿನೇ ಈ ಮನೆ ಯಜಮಾನಿ. ಕೊಂಡಯ್ಯ ಇವಳ ರೂಪದಲ್ಲಿ ಮನೆ ಕಾಯುತ್ತೆ ಅಂತ ಹೇಳೋದ್ರೊಂದಿಗೆ ಈ ಸೀರೀಸ್ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.